ಸ್ನೇಹಿತರೆ, ನಮ್ಮ ಒಂದು ಫೇಸ್ಬುಕ್ನಲ್ಲಿ ನಮ್ಮ ಪ್ರೊಫೈಲ್ ಅನ್ನೋದು ಬೇರೆಯವರಿಗೆ ಸಜೆಸ್ಟ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅಂದರೆ ನಮ್ಮ ಒಂದು ಫೋನ್ ನಂಬರ್ ಮೂಲಕ ನಮ್ಮ ಒಂದು ಸ್ನೇಹಿತರಿಗೆ ನಮ್ಮ ಪ್ರೊಫೈಲ್ನ ಅದು ಸಜೆಸ್ಟ್ ಮಾಡಬಾರ್ದು. ಅಂದರೆ ನಾವು ಯಾವ ರೀತಿ ನಮ್ಮ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಮ್ಮ ಫೋನ್ ನಂಬರ್ ಇರುವಂಥ ಸ್ನೇಹಿತರಿಗೆ ಇರ್ಬೋದು, ಇಲ್ಲದೆ ಇರುವಂಥ ಟೋಟಲಾಗಿ ನಮ್ಮ ಒಂದು ಸ್ನೇಹಿತರಿಗೆ ನಮ್ಮ ಅಕೌಂಟನ್ನು ಅದು ತೋರಿಸಲೇಬಾರ್ದು. ಅಂದರೆ ನಾನು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಫೇಸ್ಬುಕ್ ಅನ್ನೋದು ಸಜೆಷನ್ನಲ್ಲಿ ಕೆಲವೊಂದಿಷ್ಟು ಫ್ರೆಂಡ್ಸ್ಗಳಿಗೆ ತೋರಿಸುತ್ತೆ. ನಮ್ಮ ಒಂದು ಕನೆಕ್ಷನಲ್ಲಿ ಇರುವಂಥ ಕೆಲವೊಂದಿಷ್ಟು ಫ್ರೆಂಡ್ಸ್ಗಳನ್ನ ಅದು ತೋರಿಸುತ್ತೆ. ಇಷ್ಟು ನಿಮ್ಮ ಒಂದು ಸಜೆಸ್ಟ್ ಫಾರ್ ಯು ಅಂತ ಬರ್ತಾ ಇರುತ್ತೆ. ಅಂಥ ಒಂದು ಸಜೆಸ್ಟ್ ಫಾರ್ ಯು ಅಂತ ಏನು ಬರುತ್ತೆ, ಅಲ್ಲಿ ನಮ್ಮ ಒಂದು ಪ್ರೊಫೈಲ್ ಅನ್ನೋದು ಬರಬಾರ್ದು. ಅಂದರೆ ಇಲ್ಲಿ ಮೊದಲು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಸ್ನೇಹಿತರೆ. ನಾವು ಬೇರೆಯವರಿಗೆ ನಮ್ಮ ಸ್ನೇಹಿತರಿಗೆ ಸಜೆಸ್ಟ್ ಮಾಡಬಾರ್ದು, ಇಮೇಲ್ ಐ ಡಿ ಮೂಲಕ ಅಥವಾ ಫೋನ್ ನಂಬರ್ ಮೂಲಕ ಸಜೆಸ್ಟ್ ಮಾಡಬಾರ್ದು ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ಆ ಒಂದು ಸೆಟ್ಟಿಂಗ್ಸ್ನ ನಾವು ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ಮೇಲ್ಗಡೆ ಫೇಸ್ಬುಕ್ನಲ್ಲಿ ಮೇಲ್ಗಡೆ ಈ ಕಡೆಗೆ ಒಂದು 3 ಲೈನ್ಸ್ ಇರುತ್ತೆ, 3 ಗೆರೆಗಳು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿದೆ ನೋಡಿ. ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಆಡಿಯನ್ಸ್ ಆ್ಯಂಡ್ ವಿಸಿಬಿಲಿಟಿ ಅಂತ ಇರುತ್ತೆ. ಅದರ ಕೆಳಗಡೆ ನೋಡ್ಬೋದು ಹೌ ಪೀಪಲ್ ಫೈಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ಯು ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಹೌ ಪೀಪಲ್ ಫೈಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ಯು ಅಂತ. ನಂತರದಲ್ಲಿ ಇಲ್ಲಿ ಸ್ವಲ್ಪ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಆಪ್ಷನ್ ನೋಡ್ಬೋದು, ಪೀಪಲ್ ವಿತ್ ಇಲ್ಲಿ ಮೇಲ್ಗಡೆ ಹೌ ಪೀಪಲ್ ಫೈಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ಯು ಅಂತ ಏನಿದೆ ಅದೇ ಒಂದು ಆಪ್ಷನ್ನಲ್ಲಿ ಇಲ್ಲಿ ಹೂ ಕ್ಯಾನ್ ಫ್ರೆಂಡ್ ರಿಕ್ವೆಸ್ಟ್ ಮತ್ತು ಇಲ್ಲಿ ಫ್ರೆಂಡ್ ಲಿಸ್ಟ್ ಅನ್ನೋದು ಹೈಡ್ ಮಾಡಬಹುದು. ನಂತರದಲ್ಲಿ ಇಲ್ಲಿ ಪೀಪಲ್ ವಿತ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಇದೆ, ಪೀಪಲ್ ವಿತ್ ಯುವರ್ ಫೋನ್ ನಂಬರ್ ಅಂತ ಇದೆ. ಈ 2 ಆಪ್ಷನ್ಸ್ಗಳನ್ನ ನಾವು ಆಫ್ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಇಮೇಲ್ ಐ ಡಿ ಮೂಲಕ ಆಗಲಿ ನಮ್ಮ ಫೋನ್ ನಂಬರ್ ಮೂಲಕ ಆಗಲಿ ನಮ್ಮ ಒಂದು ಅಕೌಂಟನ್ನು ಸಜೆಸ್ಟ್ ಮಾಡಬಾರ್ದು ಅಷ್ಟೇ. ಇಲ್ಲಿ ನೋಡ್ಬೋದು ಪೀಪಲ್ ಹೂ ಹ್ಯಾವ್ ಯುವರ್ ಫೋನ್ ನಂಬರ್ಸ್ ಅಂದರೆ ನಮ್ಮ ಜನರು ಯಾರು ನಮ್ಮ ಒಂದು ಫೋನ್ ನಂಬರ್ನ ಹೊಂದಿದ್ದಾರೆ ಅವರಿಗೆ ಸಜೆಸ್ಟ್ ಮಾಡ್ತಾ ಇದೆ. ನಂತರದಲ್ಲಿ ಫ್ರೆಂಡ್ಸ್ ಅಂತ ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೋ ಒನ್ ಅಂದರೆ ಇಲ್ಲಿ ಯುವರ್ ಪ್ರೊಫೈಲ್ ವಾಂಟ್ ಟು ಬಿ ಸಜೆಸ್ಟೆಡ್ ಬೇಸ್ಡ್ ಆನ್ ಯುವರ್ ಫೋನ್ ನಂಬರ್, ಅಂದರೆ ನಿಮ್ಮ ಫೋನ್ ನಂಬರ್ ಮೂಲಕ ಸಜೆಸ್ಟ್ ಮಾಡೋದಿಲ್ಲ ಅಂತ ಇದೇ ಒಂದು ಆಪ್ಷನನ್ನು ನಮಗೆ ಬೇಕಾಗಿರೋದು. ನೋ ಒನ್ ಅಂದರೆ ಅದೇ ಆಪ್ಷನ್ನ ಈ ರೀತಿ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಯುವರ್ ಪ್ರೊಫೈಲ್ ವಾಂಟ್ ಟು ಬಿ ಸಜೆಸ್ಟೆಡ್ ಟು ಪೀಪಲ್ ಬೇಸ್ಡ್ ಆನ್ ಯುವರ್ ಫೋನ್ ನಂಬರ್ ಅಂತ ಇದೆ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಇಮೇಲ್ ಅಡ್ರೆಸ್ನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಅದರಲ್ಲೂ ಕೂಡ ಕೆಳಗಡೆ ಬಂದುಬಿಟ್ಟು ನೋ ಒನ್ ಯುವರ್ ಪ್ರೊಫೈಲ್ ವಾಂಟ್ ಟು ಬಿ ಸಜೆಸ್ಟೆಡ್ ಟು ಪೀಪಲ್ ಬೇಸ್ಡ್ ಆನ್ ಯುವರ್ ಇಮೇಲ್ ಅಡ್ರೆಸ್, ಅಂದರೆ ನಿಮ್ಮ ಇಮೇಲ್ ಐ ಡಿ ಮೂಲಕನೂ ಕೂಡ ಬೇರೆಯವರಿಗೆ ಸಜೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ. ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಬೋದು 2 ಆಪ್ಷನ್ಸ್ಗಳು ನೋ ಒನ್ ಆಗಿದೆ. ಈ ರೀತಿ ನೀವು ನೋ ಒನ್ ಮಾಡಿದರೆ ಸಾಕು, ನಿಮ್ಮ ಅಕೌಂಟ್ ಅನ್ನೋದು ಫೋನ್ ನಂಬರ್ ಮೂಲಕ ಹಾಗೂ ಇಮೇಲ್ ಐ ಡಿ ಮೂಲಕ ಸಜೆಸ್ಟ್ ಆಗೋದಿಲ್ಲ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.